ಅಲ್ಲಿ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ ಸರ್. RSS ಹೆಸರು ಹೇಳಿದೆ. ಈಗ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲೂ ಕೂಡ ಆಗಿದೆ. ಸರ್ಕಾರಿ ಶಾಲೆಯ ಆಟದ ಮೈದಾನದಲ್ಲಿ ಖಾಸಗಿ ಕಾರ್ಯಕ್ರಮಗಳು ಆಗ್ತವೆ. ಈಗ ಶೆಟ್ಟರ್ ವರ್ಸಸ್ ಖರ್ಗೆ, ಅವರ ಸರ್ಕಾರ ಮತ್ತೆ ಈಗಿನ ಸರ್ಕಾರ. ಈ ಸರ್ಕಾರಕ್ಕೇನು ಅದು ಹೇಳ್ತೀನೇನಲ್ಲ, ನನಗೆ ಈ ಓದಕ್ಕೆ ಬರಕ್ಕೆ ಬರ್ತೈತಾ ಇವ್ರು ಸರ್ಕಾರದವ್ರಿಗೆ ಅಂತ. ಇವನ್ ಬೃಹಸ್ಪತಿಗಳು ಇವ್ರು ಯಾರು, ಅವ್ರಿಗೆ ಯಾರಿಗೋ ಬೃಹಸ್ಪತಿ ಅಂತ ಇದ್ರಲ್ಲ, ಇನ್ಫೋಸಿಸ್ ಅವ್ರಿಗೆ ಬೃಹಸ್ಪತಿ. ನೀವು ಬೃಹಸ್ಪತಿಗಳ ಓದ್ರಿ ಅದನ್ನ. ಜಗದೀಶ್ ಶೆಟ್ಟರ್ ಅವರ ಕಾಗದವನ್ನ ದಯವಿಟ್ಟು ಓದಿ. ಎಲ್ಲಾದರೂ ಜಗದೀಶ್ ಶೆಟ್ಟರ್ ಅವರ ಹೆಸರು ಲೆಟರ್ಡಲ್ಲಾಗಲಿ ಸರ್ಕಾರದ ಆದೇಶದಲ್ಲಾಗಲಿ ಜಗದೀಶ್ ಶೆಟ್ಟರ್ ಅವರು ಎಲ್ಲಾದರೂ ಸಹಿ ಮಾಡಿದಾರ, ಎಲ್ಲಾದರೂ ರೆಕಮೆಂಡ್ ಮಾಡಿದಾರ? ನೀವು ಕ್ಯಾಬಿನೆಟ್ಟಲ್ಲಿ ಇಟ್ಟು ಈ RSS ಪಥಸಂಚಲನವನ್ನು ನಿಷೇಧ ಮಾಡಬೇಕು ಅಂತ ಮಾಡಿದ್ದೀರಾ, ಹೆಸರು ಹೇಳ್ದೇನೆ ಮಾಡಿದ್ದೀರಾ. ನಮ್ಮ ಕ್ಯಾಬಿನೆಟ್ಟಲ್ಲಿ, ನಾನು ಆ ಸಂದರ್ಭದಲ್ಲಿ ಮಂತ್ರಿ ಇದ್ದೆ, ನಮ್ಮ ಕ್ಯಾಬಿನೆಟ್ಟಲ್ಲಿ ಇದು ಯಾವುದೂ ಆಗಿಲ್ಲ. ನಮ್ಮ ಕ್ಯಾಬಿನೆಟ್ಟಲ್ಲಿ ಆಗಿಲ್ಲ. ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಸಹಿ ಹಾಕಿಲ್ಲ, ಅವ್ರಿಗೆ ಫೈಲೇ ಬಂದಿಲ್ಲ. ಸಹಿ ಬೇಡ, ಜಗದೀಶ್ ಶೆಟ್ಟರ್ ಅವರಿಗೆ ಫೈಲೇ ಬಂದಿಲ್ಲ. ಯಾವುದೋ ಚಾಮರಾಜಪೇಟೆ ಒಂದು ಸ್ಕೂಲ್ಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಸ್ಕೂಲ್ಗೆ ಕಂಪ್ಲೇಂಟ್ ಹೋಗಿತ್ತು. ಅದಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟು ಈ ಥರದ ಅರ್ಜಿಗಳನ್ನೆಲ್ಲ ನಮಗೆ ಕಳಿಸ್ಬೇಡಿ, ಅವ್ರು ಬರೆದಿರೋದು, ನಾನು ನಿಮ್ಮ ಹತ್ರ ಕಾಪಿ ಕೊಡ್ತಿರ್ಬೇಕಾದ್ರೆ ಇನ್ಮೇಲೆ ಈ ಥರ ಕಳಿಸ್ಬೇಡಿ. ಸರ್ಕಾರಿ ಶಾಲೆಗೆ ಶೈಕ್ಷಣಿಕ ಸರ್ಕಾರಿ ಶಾಲೆಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ವಿಚಾರಗಳಿಗೆ ತೊಂದರೆ ಆಗದಂಗೆ ನೀವು ನೋಡ್ಕೊಳ್ಬೇಕು ಅಂತ ಬರೆದಿರೋದು ಅದು ಪತ್ರ. ಅದನ್ನು ಯಾರೋ DDP ಮುಖಾಂತರ ಕಳಿಸಿದ್ದಾರೆ ಸೆಕ್ರೆಟ್ರಿ. ಇನ್ನು ಮುಂದೆ ಆ ಸ್ಕೂಲ್ಗೆ ಆ ಲೆಟ್ರ್ ಬಂದಿದ್ದು ಯಾವುದು? ಚಾಮರಾಜಪೇಟೆಯ ಒಂದು ಸ್ಕೂಲ್ಗೆ ಲೆಟ್ರು, ಒಂದು ಸಿಂಗಲ್ ಸ್ಕೂಲ್ಗೆ ಲೆಟ್ರ್ ಬಂದಿರೋದು. ಆ ಸ್ಕೂಲಲ್ಲಿ ನಾವು ಪರ್ಮಿಷನ್ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಬಂದಿದೆ. ಆ ಸ್ಕೂಲ್ಗೆ ಅವ್ರು ರಿಪ್ಲೈ ಮಾಡಿದ್ದಾರೆ, ಈ ಥರ ಲೆಟ್ರ್ ಕಳಿಸ್ಬೇಡಿ, ಶೈಕ್ಷಣಿಕ ವಿಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಜಗದೀಶ್ ಶೆಟ್ಟರ್ ಪಾತ್ರ ಏನು ನೋಡಿದೆ, ಯಾರೋ ಪ್ರಿಯಾಂಕಾ ಖರ್ಗೆ, ಹಂಗಾರೆ ಮುಖ್ಯಮಂತ್ರಿ ಯಾರು ಅಂತ. ನೀವು 14 ಸೈಟ್ ಲೂಟಿ ಹೊಡೆದ್ರಲ್ಲಪ್ಪ, ಅವಾಗ ಬರ್ದಿದ್ರಲ್ಲ, ಯಾರು ಸೈನ್ ಹಾಕಿದ್ಯಾರು? ಮೂಡ ಕಮಿಷನರು, ನಿಮ್ಮದೇ ಸರ್ಕಾರ ತಾನೇ ಅವಾಗ. ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ್ರಲ್ಲ, ಎಷ್ಟು? 170 ಕೋಟಿನಾ? 180 ಕೋಟಿ, ಕೊನೆಗೆ 89 ಕೋಟಿ ಅಂದ್ರಲ್ಲ, ಅದಕ್ಕೆ ಸೈನ್ ಹಾಕಿದ್ಯಾರು? ಅದಕ್ಕೂ ಸರ್ಕಾರನೇ. ಹಂಗಾರೆ ನೀವೇನಾ ಮುಖ್ಯಮಂತ್ರಿ? ಈಗ ಜಗದೀಶ್ ಶೆಟ್ಟರ್ಗೆ ಹೇಳ್ತಾ ಇದ್ರಿ, ಹಂಗಾರೆ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾ ಇದ್ದೀರಾ. ಹಂಗಾರೆ ನೀವ್ಯಾರು ಇಲ್ಲಿ ಮುಖ್ಯಮಂತ್ರಿ ಯಾರು? ಅದಾದರೂ ಜಗದೀಶ್ ಶೆಟ್ಟರ್ ಅಡಿಯಲ್ಲಿ ಬರಲ್ಲ, ಇದು ಫೈನಾನ್ಸ್ ಡಿಪಾರ್ಟ್ಮೆಂಟು, ನಿಮ್ಮ ಅಡಿಯಲ್ಲೇ ಬರೋದು, ಮುಖ್ಯಮಂತ್ರಿ ಅಡಿಯಲ್ಲೇ ಬರೋ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 180 ಕೋಟಿ ಲೂಟಿ ಆಯಿತು ವಾಲ್ಮೀಕಿ ನಿಗಮದ್ದು. ಅವಾಗ ಯಾರು ಸರ್ಕಾರ? ಮುಖ್ಯಮಂತ್ರಿ ಯಾರು ಅವಾಗ? ಜಗದೀಶ್ ಶೆಟ್ಟರ್ದೇ ಇದು ತಪ್ಪು ಅನ್ನೋದಾದರೆ ಅವಾಗ ಹಂಗಾರೆ ನಿಮ್ಮದು ತಪ್ಪು, ನೀವೇ ಹಂಗಾರೆ ಅಪರಾಧಿ, ನಂಬರ್ A1 ಅಪರಾಧಿ ನೀವೇ ಆಗ್ತೀರಾ. ಈ ಥರ ಎಲ್ಲ ಕಾಗೆ ಗುಬ್ಬಚ್ಚಿ ಕತೆ ಹೇಳಕ್ಕೆ ಹೋಗ್ಬೇಡಿ. ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಜಗದೀಶ್ ಶೆಟ್ಟರ್ ನೋಡಿ ಸೈನ್ ಹಾಕಿದ್ದಾರೆ, ನಮ್ಮ ಹತ್ರ ದಾಖಲೆ ಇದೆ, ಜಗದೀಶ್ ಶೆಟ್ಟರ್ ಸೈನು ನೋಡಿ ಅಂತ ನಮ್ಗೆ ತೋರಿಸಿ, ಅವಾಗ ನಾವು ನಂಬ್ತೀವಿ. ಇಲ್ಲ ಕ್ಯಾಬಿನೆಟ್ಟಲ್ಲಿ ಅಜೆಂಡಾ ಬಂದಿದೆಯಾ ಹೇಳಿ, ನಾವು ಒಪ್ತೀರಿ. ನೀವು ಮಾಡಿದ್ದೀರಾ ಅಜೆಂಡಾ, ಕ್ಯಾಬಿನೆಟ್ಟಲ್ಲಿ ಅಜೆಂಡಾ ಮಾಡಿದ್ದೀರಾ, ಮಂತ್ರಿಗಳೆಲ್ಲರೂ ಅದಕ್ಕೆ ಸಹಿ ಹಾಕಿದ್ದಾರೆ, ಮುಖ್ಯಮಂತ್ರಿ ಸಹಿ ಹಾಕಿದ್ದಾರೆ, ಚೀಫ್ ಸೆಕ್ರೆಟರಿ ಸಹಿ ಹಾಕಿದ್ದಾರೆ. ಅದಕ್ಕೆ ಇಲ್ಲೇನಾದರೂ ಚೀಫ್ ಸೆಕ್ರೆಟರಿ ಸಹಿ ಹಾಕಿದಾರಾ ಹೇಳಿ? ಜಗದೀಶ್ ಶೆಟ್ಟರ್ ಹೆಸರು ಹೇಳ್ತಿರಲ್ಲ, ಅಲ್ಲೇನ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿ ಸೈನ್ ಇದೆಯಾ? ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಅದು ಏನೋ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ. ನೀವೇನು ಮಾಡಿದ್ದೀರಾ? ದೇವಸ್ಥಾನಗಳು ತಂದಿದ್ದೀರಾ, ಸರ್ಕಾರಿ ಜಾಗಗಳು ತಂದಿದ್ದೀರಾ, ಅನುದಾನಿತ ಶಾಲೆಗಳು ತಂದಿದ್ದೀರಾ. ಅದೆಲ್ಲ ಜಗದೀಶ್ ಶೆಟ್ಟರ್ ಲೆಟ್ರಲ್ಲಿ ಇತ್ತಾ? ನಾಚಿಕೆ ಆಗಲ್ವ? ಓದಕ್ಕೆ ಬರಲ್ಲನ್ರಿ, ಓದಕ್ಕೆ ಬರಲ್ಲ. ಕನ್ನಡ ಓದಕ್ಕೂ ಬರ್ದಿರೋ ಅಂಥ ಮಂತ್ರಿಗಳಿದ್ದೀರಾ ನೀವೆಲ್ಲರಿಗೂ ಕೂಡ.
ಓದಿ, ಜನಕ್ಕೆ ಹೇಳಿ ಜಗದೀಶ್ ಶೆಟ್ಟರ್ ಏನು ಬರೆದಿದ್ರು ಅನ್ನೋದು ಜನಕ್ಕೆ ಹೇಳಿ. ಇಲ್ಲ ಜಗದೀಶ್ ಶೆಟ್ಟರ್ ಸೈನ್ ಹಾಕಿರೋ ಅಂಥದ್ದು ಒಂದೇ ಒಂದು ಕಾಪಿ ಕೊಡಿ ಸಾಕು, ಜಾಸ್ತಿ ಬೇಡ, ಒಂದೇ ಒಂದು ಕಾಪಿ ಕೊಡಿ. ಈ ಥರ ಸುಳ್ಳು ಸುಳ್ಳು ಅಪಚಾರ ಮಾಡಿ ಬಿ ಜೆ ಪಿ ಮಾಡಿದ್ರು ಅಂತ, ಹಂಗಾರೆ ಬಿ ಜೆ ಪಿ ತೆಗೀರಿ ಅಂತೀರಿ, ತೆಗೆದುಬಿಡ್ತೀರನ್ರಿ? ನಾವು ವಿಡ್ರಾ ಮಾಡೋ ಅಂತ ಹೇಳ್ತೀರಿ, ಜಗದೀಶ್ ಶೆಟ್ಟರ್ ಹೇಳ್ತಾರೆ ಇಲ್ಲ ನಾನು ವಿಡ್ರಾ ಮಾಡ್ತೀನಿ ಅದನ್ನು ಅಂತ ಹೇಳ್ತಾರೆ. ಮಾಡಿಸ್ತೀರಾ ನೀವು? ಬುರುಡೆ ಬಿಡಬೇಡಿ, ಸುಮ್ಮನೆ ಯಾವುದೋ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದು ಅಪ್ಪಟ ಸುಳ್ಳು. ಜಗದೀಶ್ ಶೆಟ್ಟರ್ ಹೆಸರನ್ನ ಅನವಶ್ಯಕವಾಗಿ ತರ್ತಾ ಇದ್ದೀರಾ, ಇದು ಸುಳ್ಳು. ನಾನು ಜಗದೀಶ್ ಶೆಟ್ಟರ್ ಜೊತೆನೂ ನೆನ್ನೆ ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ ಇದು ಸುಳ್ಳು. ಒಂದು ಶಾಲೆಗೋಸ್ಕರ ಮಾಡಿರೋವಂಥ ಆದೇಶ, ಅದು ಸರ್ಕಾರಿ ಶಾಲೆಗೆ ಮಾತ್ರ. ಇದರಲ್ಲಿ ಯಾವುದೇ ಬೇರೆ ಶಾಲೆಗಳನ್ನು ನಾವು ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತೀವಿ.